ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 4 ರೀತಿಯ ಆಯಿಲನ್ನು ಆರ್ಡರ್ ಮಾಡಿದ್ದೆ. ಅದನ್ನು ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ತೋರಿಸ್ತಾ ಇರೋದು ನಿಮಗೆ ರೋಸ್ಮೆರಿ ಆಯಿಲ್. ರೋಸ್ಮೆರಿ ಆಯಿಲ್ ನಮಗೆ ತುಂಬ ಹೆಲ್ತ್ಗೆ ಮತ್ತು ಹೇರ್ಗೆ ತುಂಬ ಬೆನಿಫಿಟ್ ಆದಂಥ ಆಯಿಲು. ಇದನ್ನು ಪ್ಲಾಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿ ನಮಗೆ ಒಂದು ಚಿಕ್ಕ ಬಾಟಲ್ಗಳಲ್ಲಿ ಸ್ಟೋರ್ ಮಾಡಿ ಕೊಡ್ತಾರೆ. ನಾನು ತೊಗೊಂಡಿರೋದು 4 ವೋಲ್ಸು. ಇದು ನನಗೆ ಅಮೇರಿಕಾದಲ್ಲಿ $10 ಕಾಸ್ಟ್ ಆಗಿದೆ. ನಿಮಗೆ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ನೀವು ಇಂಡಿಯಾದಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಅಲ್ಲಿ ತುಂಬ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ. ಯಾಕಂತ ಹೇಳಿದ್ರೆ ಇಲ್ಲಿಗೆ ಶಿಪ್ಪಿಂಗ್ ಚಾರ್ಜು ಅದೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದ್ರ ಬೆಲೆ ಅನ್ನೋದು ಜಾಸ್ತಿ ಆಗುತ್ತೆ. ನಾನೀಗ ರೋಸ್ಮೆರಿ ಆಯಿಲ್ನ ತೊಗೊಂಡಿರೋದು ಹೇರ್ಗೆ ಮತ್ತು ಸ್ಕಿನ್ಗೆ ಮತ್ತು ಹ್ಯೂಮಿಡಿಫೈಯರ್ಗೆ ಕೂಡ ನಾವು ಯೂಸ್ ಮಾಡ್ಬೋದು. ಈವನ್ ಪೇಯ್ನ್ ಏನಾದರೂ ಇದ್ದರೆ, ಸ್ವಲ್ಪ ಹೆಡೇಕ್ ಆ ಥರ ಏನಾದರೂ ಇದ್ದರೂ ಕೂಡ ನಾವು ಅದನ್ನು ಉಪಯೋಗಿಸ್ಕೊಂಡು ಮಸಾಜ್ ಥರ ಮಾಡಿಕೊಂಡ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ನೆಕ್ಸ್ಟ್ ಇದನ್ನು ಡೈರೆಕ್ಟಾಗಿ ಹಾಕೋದಕ್ಕಿಂತ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು, ಅಂದರೆ ಬೇರೆ ಆಯಿಲ್ಗಳ ಜೊತೆ ನಾವು ಇದನ್ನು ಯೂಸ್ ಮಾಡಿಕೊಂಡು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಡೈ ರೆಸಿಪಿಗೆ ನಾವು ಹೇಳಬೇಕಂತ ಹೇಳಿದ್ರೆ ಹೇರ್ ಮಾಸ್ಕ್ ಕೂಡ ನಾವು ಕ್ರಿಯೇಟ್ ಮಾಡ್ಕೋಬೋದು. ಕೊಕೊನಟ್ ಆಯಿಲು ಮತ್ತು ಆಲಿವ್ ಆಯಿಲು ಅಥವಾ ಕ್ಯಾಸ್ಟರ್ ಆಯಿಲು ಇದರೆಲ್ಲದ್ರ ಜೊತೆಗೆ ನಾವು ಇದನ್ನು ಕೂಡ ರೋಸ್ಮೆರಿ ಆಯಿಲ್ನ ಕೂಡ 1-2 ರಿಂದ 3 ಡ್ರಾಪನ್ನು ಹಾಕಿ ಕಂಬೈನ್ ಮಾಡಿ ನಾವು ಹೇರ್ಗೆ ಫೇಸ್ಗೆ ಎಲ್ಲ ಅದು ನಾವು ಮಸಾಜ್ ಮಾಡಿಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು ಟೀ ಟ್ರೀ ಆಯಿಲು. ಈ ಟೀ ಟ್ರೀ ಆಯಿಲ್ನ ನಾವು ಸ್ಕಿನ್ ಕೇರ್ಗೆ ಯೂಸ್ ಮಾಡ್ಬೋದು, ಮತ್ತು ಚರ್ಮದಲ್ಲಿ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇದ್ದರೆ ಅದು ಕೂಡ ಯೂಸ್ ಮಾಡ್ಬೋದು, ಮತ್ತು ಮೂಳೆ ನೋವಿಗೆ ಕೂಡ ಯೂಸ್ ಮಾಡ್ಬೋದು. ಟೀ ಟ್ರೀ ಆಯಿಲು ತುಂಬ ಜನಕ್ಕೆ ಗೊತ್ತಿಲ್ಲ ಎಲ್ಲಿ ಸಿಗುತ್ತೆ ಅಂತ. ಇದು ನಾರ್ಮಲ್ ಆಗಿ ಆಸ್ಟ್ರೇಲಿಯಾದಲ್ಲಿ ಸಿಗುವಂಥ ಗಿಡಗಳಿಂದ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಆಯಿಲು. ಇದನ್ನು ನಾವು ಚರ್ಮದ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಯೂಸ್ ಮಾಡ್ಕೊಳ್ಬೋದು, ಮತ್ತು ಹೇರ್ಗೂ ಕೂಡ ನಾವು ಮಸಾಜ್ ಮಾಡ್ಕೊಳ್ಬೋದು. ಕೂದಲಿನ ಆರೋಗ್ಯ ನಮಗೆ ಚೆನ್ನಾಗಿ ನೀಟಾಗಿ ದಟ್ಟವಾಗಿ ಮತ್ತು ಕಪ್ಪುವಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಟೀ ಟ್ರೀ ಆಯಿಲನ್ನು ಬಳಸ್ಬೋದು. ಇದ್ರ ಜೊತೆಗೆ ನಾವು ನಾರ್ಮಲ್ ಆಗಿ ನಿದ್ರೆ ಏನಾದ್ರು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ಬ್ಯಾಕ್ಟೀರಿಯಾ ಏನಾದ್ರು ಇದ್ದರೆ ಮನೆ ಒಳಗಡೆ, ಅದನ್ನು ಕೂಡ ನಾವು ಟೀ ಟ್ರೀ ಆಯಿಲ್ ಹ್ಯೂಮಿಡಿಫೈಯರ್ಗೆ ಹಾಕಿ ಹೇರನ್ನು ಪ್ಯೂರಿಫೈ ಮಾಡುತ್ತೆ. ಇದರಿಂದ ನಮಗೆ ಒಂದು ಸ್ವಲ್ಪ ಫ್ರೆಶ್ನೆಸ್ ಅನ್ನೋದು ಸಿಗುತ್ತೆ. ಕೂದಲಿಗೆ ನಾವು ಬೇರೆ ಆಯಿಲ್ಗಳ ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು. ಕೊಕೊನಟ್ ಆಯಿಲು, ಕ್ಯಾಸ್ಟರ್ ಆಯಿಲು ಇದೆಲ್ಲ ಬೇರೆ ಜೊತೆಗೆ ನಾವು ಈ ಆಯಿಲನ್ನು ಕೂಡ ಟೀ ಟ್ರೀ ಆಯಿಲ್ ಕೂಡ 1-2-3 ಡ್ರಾಪನ್ನ ಮಿಕ್ಸ್ ಮಾಡಿಕೊಂಡು ನಾವು ಉಪಯೋಗಿಸ್ಕೊಳ್ಬೋದು. ತುಂಬ ಒಳ್ಳೆಯದು. ಅರೋಮೆಟಿಕ್ ಆಗಿ ನಾವು ಬೇಕಂತ ಹೇಳಿದ್ರೆ ಡಿಫ್ಯೂಸರ್ಗೆ ಕೂಡ ಹಾಕಿ ಇದನ್ನು ಉಪಯೋಗಿಸ್ಕೊಳ್ಬೋದು. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ಲ್ಯಾವೆಂಡರ್ ಆಯಿಲ್. ಲ್ಯಾವೆಂಡರ್ ಆಯಿಲ್ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಅದರ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ತುಂಬ ದೂರ ಬರ್ತಾ ಇರುತ್ತೆ. ನಾರ್ಮಲ್ ಆಗಿ ಮನೆ ಹತ್ರ ಬೇರೆ ಸಿಟಿಗಳಿಗೆ ಹೋದರೂ ಕೂಡ ನಾವು ಇಲ್ಲಿ ಅಕ್ಕಪಕ್ಕದಲ್ಲಿ ಅಮೇರಿಕಾದಲ್ಲಿ ತುಂಬ ಲ್ಯಾವೆಂಡರ್ ಗಿಡಗಳನ್ನು ಬೆಳೆಸಿರ್ತಾರೆ. ಅದನ್ನು ಲ್ಯಾವೆಂಡರ್ ಹೂಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಆಯಿಲನ್ನು ನಾವು ಚರ್ಮಕ್ಕಾಗಲಿ ಅಥವಾ ಕೂದಲಿಗಾಗಲಿ, ಕೂದಲು ತುಂಬ ಉದುರುತ್ತಾ ಇದೆ ಅನ್ನಿಸಿದ್ರೆ ಕೂಡ ನಾವು ಅದನ್ನು ಉಪಯೋಗಿಸ್ಕೊಳ್ಬೋದು. ಲ್ಯಾವೆಂಡರ್ ಆಯಿಲ್ನ ಬೇರೆ ಆಯಿಲ್ಗಳ ಜೊತೆ 1-2-3 ಡ್ರಾಪ್ಗಳನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊಕೊನಟ್ ಆಯಿಲು ಅಥವಾ ಕ್ಯಾಸ್ಟರ್ ಆಯಿಲು ಮತ್ತು ಸೆಸಮಿ ಆಯಿಲು ಈ ರೀತಿ ಎಲ್ಲ ಆಯಿಲ್ಗಳನ್ನು ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಲ್ಯಾವೆಂಡರ್ ಆಯಿಲನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು ನಮಗೆ ನಿದ್ರೆ ಏನಾದ್ರು ಬರ್ತಾ ಇಲ್ಲ ಅಂತ ಹೇಳಿದ್ರೆ, ತುಂಬ ಕನ್ಫ್ಯೂಷನ್ ಅಂತಂದರೆ ನಿದ್ರೆನೇ ಬರ್ತಾ ಇಲ್ಲ, ಸರಿಯಾಗಿ ಮಲ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂಥವ್ರಿಗೆ ಕೂಡ ಈ ಆಯಿಲನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಆಯಿಲ್ ಮಸಾಜ್ ಥರ ಮಾಡ್ಕೊಂಡು ಮಲ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ. ಈವನ್ ಚರ್ಮಕ್ಕೆ ಕೂಡ ಉಪಯೋಗಿಸ್ಕೊಳ್ಬೋದು. ಏನಾದರೂ ಬ್ಯಾಕ್ಟೀರಿಯಾ ಆ ಥರ ಏನಾದರೂ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಮಾಡುತ್ತೆ. ನಮಗೆ ಅಮೇರಿಕಾದಲ್ಲಿ ಲ್ಯಾವೆಂಡರ್ ಆಯಿಲ್ ತುಂಬ ಸ್ವಲ್ಪ ಜಾಸ್ತಿ ಬೆಲೆ, 1,000ಕ್ಕೆ 4 ವೋಲ್ಸ್ ಅಷ್ಟು ಬರ್ತಾ ಇದೆ. ಇಂಡಿಯಾದಲ್ಲಿ ತುಂಬ ಕಡಿಮೆ ಇದೆ. ನೀವು ಬೇಕಂತ ಹೇಳಿದ್ರೆ ಅಲ್ಲಿ ಕೂಡ ತೊಗೊಳ್ಬೋದು. ನಾನು ಇದನ್ನು 3-4 ಡ್ರಾಪ್ ಅಷ್ಟು ಉಪಯೋಗಿಸ್ಕೊಳ್ತೀನಿ. ಅದು ನನಗೆ ಎಷ್ಟು ಬೇಕೋ, ಒಂದು ಸ್ವಲ್ಪ ಹೇರು ಸ್ವಲ್ಪ ಲಾಂಗ್ ಇರೋದ್ರಿಂದ ಒಂದು ಸ್ವಲ್ಪ ಉಪಯೋಗಿಸ್ಕೊಳ್ತೀನಿ. ನಿಮ್ಗೆ ಏನಾದರೂ ಜಾಸ್ತಿ ಬೇಕಂತ ಹೇಳಿದ್ರು ಕೂಡ ಒಂದು 5-6 ಡ್ರಾಪ್ಸನ್ನು ಉಪಯೋಗಿಸ್ಕೊಂಡು ಇದನ್ನು ಮಸಾಜ್ ಮಾಡಿಕೊಂಡು ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದು. ನೀವು ಯಾವುದೇ ಆಯಿಲನ್ನು ಉಪಯೋಗಿಸಿದ್ರೂ ಫಸ್ಟು ಸ್ಕಿನ್ ಟೆಸ್ಟನ್ನು ಮಾಡಿ, ಸ್ಕಿನ್ ಪ್ಯಾಚ್ ಟೆಸ್ಟನ್ನು ಮಾಡಿ, ಏನಾದರೂ ಅಲರ್ಜಿ ಥರ ಇದೆಯಾ ಇಲ್ವಾ ಅಂತ. ಇಲ್ಲ ಅಂತ ಹೇಳಿದ್ರೆ ಅದಾದಮೇಲೆ ಉಪಯೋಗಿಸ್ಕೊಳ್ಳಿ. ಇವನ್ ಪ್ರೆಗ್ನೆಂಟ್ ಇರೋರು ಅಥವಾ ಮಗು ಏನಾದರೂ ಇದ್ದರೆ ಅಂಥವರು ಕೂಡ ಫಸ್ಟು ಡಾಕ್ಟರ್ನ ಸಜೆಸ್ಟ್ ಮಾಡಿ ನೀವು ಯೂಸ್ ಮಾಡ್ತಾಯಿದ್ದೀರಾ ಇಲ್ವಾ ಅಂತ ತಿಳ್ಕೊಂಡು, ಮತ್ತು ಅದನ್ನು ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗಲ್ವಾ ಅನ್ನೋದನ್ನು ತಿಳ್ಕೊಂಡು ನೀವು ಉಪಯೋಗಿಸಿ. ಇದು ಯಾವುದೇ ರೀತಿ ಪ್ರೊಫೆಷ್ನಲ್ ಅಡ್ವೈಸ್ ಅಲ್ಲ, ನನ್ನ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇರೋದು.
ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು ವಿಟಮಿನ್ ಇ ಆಯಿಲು. ಇದು ಕೂಡ ನಮಗೆ ಹೇರ್ಗೆ ಮತ್ತು ಚರ್ಮಕ್ಕೆ ತುಂಬ ಉಪಯೋಗ ಆಗುವಂಥದ್ದು. ಆ್ಯಂಟಿ ಆಕ್ಸಿಡೆಂಟ್ಸು ಜಾಸ್ತಿ ಇರುತ್ತೆ ಇದರಲ್ಲಿ, ಅದಕ್ಕೋಸ್ಕರ ನಾವು ಇದನ್ನು ಕೂದಲಿಗೆ ಮತ್ತು ಫೇಸ್ಗೆ ಎಲ್ಲ ಉಪಯೋಗಿಸ್ಕೊಳ್ಬೋದು. ಇದನ್ನು ಕೂಡ ನಾವು ಬೇರೆ ಆಯಿಲ್ಗಳ ಜೊತೆ ಮಿಕ್ಸ್ ಮಾಡಿಕೊಂಡು 2-3 ಡ್ರಾಪು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಚರ್ಮಕ್ಕೆ ನಮಗೆ ವಿಟಮಿನ್ ಇ ಆಯಿಲ್ ಅನ್ನೋದು ತುಂಬ ಮುಖ್ಯ. ಈಗ ನಿಮಗೆ ಡೈರೆಕ್ಟಾಗಿ ಚರ್ಮಕ್ಕೆ ಹಚ್ಚಿದ್ರೆ ಇನ್ಫೆಕ್ಷನ್ ಆ ಥರ ಏನಾದರೂ ಇದ್ದರೆ ಚೆಕ್ ಮಾಡಿ. ಸ್ಕಿನ್ ಟೆಸ್ಟನ್ನು ಮಾಡಿ ಫಸ್ಟು, ಒಂದು ಸ್ವಲ್ಪ ಪ್ಯಾಚ್ ಟೆಸ್ಟ್ ಥರ. ಅದಾದಮೇಲೆ ಏನಾದರೂ ಇನ್ಫೆಕ್ಷನ್ ಆ ಥರ ಏನೂ ಆಗಿಲ್ಲ ಅಂದರೆ, ಅಲರ್ಜಿ ಥರ ಏನೂ ಆಗಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಉಪಯೋಗಿಸ್ಬೋದು. ಕೂದಲು ಕೂಡ ನಾವು ಬೇರೆ ಆಯಿಲ್ಗಳ ಜೊತೆ, ಕೋಕೋನಟ್ ಆಯಿಲ್ ಆಗಲಿ ಅಥವಾ ಕ್ಯಾಸ್ಟರ್ ಆಯಿಲ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಆಯಿಲ್ಗಳ ಜೊತೆ ಇದನ್ನು 1-2-3 ಡ್ರಾಪ್ಗಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ, ರೆಸ್ಟ್ ಮಾಡಿದ್ರೆ ತುಂಬ ಫೀಲ್ ಫ್ರೀ ಅನಿಸುತ್ತೆ. ಏನಾದರೂ ನಿಮಗೆ ನಿದ್ರೆ ಏನಾದರೂ ಬರ್ತಾಯಿಲ್ಲ ಅಂತ ಹೇಳಿದ್ರು ಕೂಡ ಸ್ವಲ್ಪ ನಿದ್ರೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ವಿಟಮಿನ್ ಇ ಆಯಿಲು ತುಂಬ ಒಳ್ಳೆಯದು. ಕ್ಯಾಪ್ಸೂಲ್ಗಳು ಸಿಗುತ್ತೆ, ಅದು ಬೇಡ ಅಂತ ಹೇಳಿದ್ರೆ ಈ ರೀತಿ ಬಾಟಲನ್ನು ಕೂಡ ಆರ್ಡರ್ ಮಾಡ್ಕೊಳ್ಬೋದು. ಇದರಿಂದ ಡೈರೆಕ್ಟಾಗಿ ನಾವು ಕ್ಯಾಪ್ಸೂಲ್ ಕಟ್ ಮಾಡಿ ಅದೆಲ್ಲ ಇದು ಮಾಡೋಂಥ ಅವಶ್ಯಕತೆ ಇರೋಲ್ಲ. ಡೈರೆಕ್ಟಾಗಿ 1-2-3 ಡ್ರಾಪನ್ನು ಮಿಕ್ಸ್ ಮಾಡಿಕೊಂಡು ವಿಟಮಿನ್ ಇ ಆಯಿಲು, ಬೇರೆ ಆಯಿಲ್ಗಳು ಕೂಡ ನಾವು ಕಂಬೈನ್ ಮಾಡ್ಕೊಳ್ಬೋದು. ರೋಸ್ಮೆರಿ ಆಯಿಲು ಮತ್ತು ಟೀ ಟ್ರೀ ಆಯಿಲು ಕೂಡ ನಾವು ಮಿಕ್ಸ್ ಮಾಡಿಕೊಂಡು ಮಸಾಜ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾವ ಆಯಿಲ್ಗಳನ್ನು ಕಂಬೈನ್ ಮಾಡಿ ಉಪಯೋಗಿಸ್ತೀರಾ, ರಿಸಲ್ಟ್ ಯಾವ ರೀತಿ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಮತ್ತು ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.